ಮಲೇರಿಯಾ ಮತ್ತು ಡೆಂಗಿ ಜ್ವರ ನಿಯಂತ್ರಣ ಅರಿವು ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ನಂದಕುಮಾರ್ ಅವರು ಚಾಲನೆ ನೀಡಿದರು. ಆಲೂರು ಪಟ್ಟಣದ ದೊಡ್ಡಬೀದಿ ರಸ್ತೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಲೇರಿಯಾ ಹಾಗೂ ಡೆಂಗಿ ಜ್ವರ ನಿಯಂತ್ರಣದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಪ್ರತಿ ಶುಕ್ರವಾರ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರಿಂದ ಮನೆ ಮನೆ ಭೇಟಿ ನೀಡಿ ಲಾರ್ವಾ ಸಮೀಕ್ಷೆ ಮಾಡಿ ರೋಗಗಳ ನಿಯಂತ್ರಣ ಮಾಡಲು ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ನಂದಕುಮಾರ್ ಚಾಲನೆ ನೀಡಿ ಎಲ್ಲಾ ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಎಲ್ಲರೂ ಕೂಡ ಹೆಚ್ಚಿನ ಜಾಗೃತಿ ವಹಿಸಬೇಕಾಗುತ್ತೆ. ನಿಂತ ನೀರಿನಿಂದಲೇ ಹೆಚ್ಚಾಗಿ ಮಲೇರಿಯಾ ಹಾಗೂ ಡೆಂಗಿ ಹರಡುವ ವಿಚಾರ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಎಲ್ಲರಿಗೂ ತಿಳಿದಿದ್ದು, ಮನೆ ಮನೆಯಲ್ಲಿಯೂ ಕೂಡ ನಿಂತ ನೀರನ್ನು ಸ್ವಚ್ಛಗೊಳಿಸಿ ಯಾವುದೇ ಕಾಯಿಲೆಗಳು ಬರದಂತೆ ಕಾಪಾಡಿಕೊಳ್ಳುವಂತೆ ತಿಳಿಸಿದರು. ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಮಾತನಾಡಿ, ಆಸ್ತಿ ಅಂತಸ್ತಿಗಿಂತ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರು, ಆರೋಗ್ಯ ಇಲಾಖೆ ಹಾಗೂ ಪಂಚಾಯಿತಿ ಇಲಾಖೆಗಳು, ಕಂದಾಯ ಇಲಾಖೆಗಳು, ಎಲ್ಲಾ ಇಲಾಖೆಗಳು ಸಹಕರಿಸುತ್ತಿದ್ದು, ಸಾರ್ವಜನಿಕರು ಸಹ ಅವರೊಂದಿಗೆ ಸಹಕರಿಸಿ ಆರೋಗ್ಯಕ್ಕೆ ಮಾರಕವಾಗಿರುವ ಮಲೇರಿಯಾ ಹಾಗೂ ಡೆಂಗಿಯಂತಹ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿ ಇಡಲು ಸಹಕರಿಸುವಂತೆ ತಿಳಿಸಿದರು. ಇನ್ನು ಇದೇ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ನಿಸಾರ್ ಫಾತಿಮಾ ಅವರು ಮಾತನಾಡಿ, ಎಲ್ಲೆಡೆ ಡೆಂಗು ಜ್ವರ ಹಾಗೂ ಮಲೇರಿಯಾ ರೋಗವು ಹೆಚ್ಚಾಗಿ ಹರಡುತ್ತಿದ್ದು, ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತರ ಸಹಾಯದಿಂದ ಲಾರ್ವಾ ಸಮೀಕ್ಷೆ ಮಾಡುವ ಮೂಲಕ ಲಾರ್ವಾಗಳನ್ನು ನಾಶಪಡಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಮಳೆಯು ಹೆಚ್ಚಾಗುವ ಸಾಧ್ಯತೆ ಇದ್ದು, ಮಲೇರಿಯಾ ಹಾಗೂ ಡೆಂಗಿ ಜ್ವರ ನಿಯಂತ್ರಣದಲ್ಲಿಡಲು ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳ ಬಳಿ ಇರುವ ನೀರಿನ ತೊಟ್ಟಿಗಳು, ಡ್ರಮ್ಗಳು, ನೀರು ಸಂಗ್ರಹವಾಗುವ ಇತರೆ ತ್ಯಾಜ್ಯ ವಸ್ತುಗಳು ಹಾಗೂ ಮನೆಯ ಪರಿಸರದ ಸುತ್ತಮುತ್ತ ಶುಚಿತ್ವವನ್ನು ಕಾಪಾಡುವ ಮೂಲಕ ಮಲೇರಿಯಾ ಹಾಗೂ ಡೆಂಗಿ ಜ್ವರದಂತಹ ಮಾರಕ ಕಾಯಿಲೆಗಳು ನಿಯಂತ್ರಣದಲ್ಲಿಡಲು ಸಾಧ್ಯ ಎಂದು ತಿಳಿಸಿದರು. ಇದೊಂದು ನಗರೀಕರಣ ಸಮಸ್ಯೆ ಆಗಿರೋದ್ರಿಂದ ಇದನ್ನ ಸ್ವಲ್ಪ ಕಷ್ಟ ಆಗಿ ಕಂಟ್ರೋಲ್ ಮಾಡ್ಬೋದು. ಅದರಿಂದ ಇದಕ್ಕೆ ಬೇರೆ ಇಲಾಖೆಗಳು ಮತ್ತು ಸಮುದಾಯದ ಸಹಕಾರ ಅತಿ ಮುಖ್ಯ. ತಿಳಿದಂತಹ ವಿಷಯ ಆಗಿದೆ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಆಸ್ತಿ, ಹಣ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ನಮ್ಮ ಇಲಾಖೆ, ಆರೋಗ್ಯ ಇಲಾಖೆ ಆಗ್ಬೋದು, ನಮ್ಮ ತಾಲೂಕ್ ಪಂಚಾಯತಿ ಆಗ್ಬೋದು, ಮತ್ತು ನಮ್ಮ ಕಂದಾಯ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗ್ಬೋದು, ಎಲ್ಲ ಕೂಡ ನಾವು ತಮ್ಮ ಜೊತೆಲಿ ಇರ್ತೀವಿ. ತಾವು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ, ಡೆಂಗ್ಯೂ ಅಂತ ಮಹಾ ಕಾಯಿಲೆಯನ್ನು ನಾವು ತಡೆಗಟ್ಟುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಆರೋಗ್ಯ ಇಲಾಖೆ ಏನು ಸಲಹೆ ಮತ್ತು ಸೂಚನೆಗಳನ್ನು ಕೊಡ್ತದೆ ಆಗಿಂದಾಗಿ ತಮ್ಮೆಲ್ಲರಿಗೂ ಕೂಡ ಅದನ್ನು ದಯವಿಟ್ಟು ಎಲ್ಲರಿಗೂ ಕೂಡ ಪಾಲಿಸಬೇಕು. ಇದರ ಜೊತೆಗೆ ನಾವು ಆರೋಗ್ಯವಾದಂಥ ಒಂದು ಜೀವನವನ್ನು ನಾವು ಅನುಭವಿಸೋಣ ಅನ್ನೋ ಒಂದು ನುಡಿ ಮಾತನ್ನ ನಮ್ಮ ಎಲ್ರಿಗೂ ಸಾರ್ವಜನಿಕ ಬಂಧುಗಳಿಗೆ ಮತ್ತು ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ನಾನು ತಿಳಿಸ್ತಾ ಜ್ವರ ಮಲೇರಿಯಾ ಇದನ್ನು ತಡೆಗಟ್ಟಲಿಕ್ಕೆ ಈ ನಮ್ಮ ಒಂದು ಸ್ಲೋಗನ್ ಇದೆ, ಸಮುದಾಯದೊಂದಿಗೆ ಸೇರಿ ನಾವು ಡೆಂಗಿ ಜ್ವರವನ್ನು ನಿಯಂತ್ರಿಸೋಣ ಅಂತ ಹೇಳಿ. ವಾರಕ್ಕೆ ಒಂದು ದಿನ ಶುಕ್ರವಾರನ ಅವರು ಫಿಕ್ಸ್ ಮಾಡಿದ್ದಾರೆ. ಈಗ ಡೆಂಗು ನಿಯಂತ್ರಣಕ್ಕೋಸ್ಕರ ಲಾರ್ವಾ ಸಮೀಕ್ಷೆಯನ್ನ ಪ್ರತಿ ಶುಕ್ರವಾರ ಮಾಡಬೇಕು ಅಂತ ಹೇಳಿ, ಅದ್ರ ಜೊತೆಗೆ ಸಮುದಾಯದವರು ಸೇರಿ ತಮ್ಮ ತಮ್ಮ ಮನೆಯಲ್ಲಿ ಮನೆ ಸುತ್ತ ವಾರಕ್ಕೊಮ್ಮೆ ಅವರು ಅವರ ಟ್ಯಾಂಕು, ನೀರಿನ ತೊಟ್ಟಿಗಳು ಅಥವಾ ಡ್ರಮ್ಮು ಏನಿದೆ ಕಡ್ಡಾಯವಾಗಿ ವಾರಕ್ಕೊಮ್ಮೆ ಶುಕ್ರವಾರದಂದು ಸಮುದಾಯದವರು ಸೇರಿ ಕ್ಲೀನ್ ಮಾಡಿಕೊಂಡು ಅವ್ರ ಮನೆ ಸುತ್ತಮುತ್ತ ಇರೋ ಇದನ್ನ ಸ್ವಚ್ಛತೆಯನ್ನ ಕಾಪಾಡಿದ್ರೆ ಡೆಂಗಿ ಜ್ವರ ನಿಯಂತ್ರಣಕ್ಕೆ ಬರುತ್ತೆ. ಡೆಂಗಿ ಜ್ವರ ನಿಯಂತ್ರಣ ಮಾಡೋದಕ್ಕೆ ಕೇವಲ ಲಾರ್ವಾ ಸರ್ವೇ ಹಾಗೂ ಲಾರ್ವಾ ಬೆಳೆಯುವಂಥ ತಾಣಗಳನ್ನ ನಾವು ಕಡಿಮೆ ಮಾಡಿದ್ರೆ ಮಾತ್ರ ಡೆಂಗಿ ಜ್ವರ ಕಡಿಮೆ ಆಗುತ್ತೆ. ಹಾಗೂ ನಮ್ಮ ತಾಲೂಕಿನಲ್ಲಿ ಕಡಿಮೆ ಆಗಿದೆ. ನಮ್ಮಲ್ಲಿ 16 ಡೆಂಗಿ ಕೇಸ್ಗಳು ಬಂದಿದೆ. ಎಲ್ಲರೂ ಸಂಪೂರ್ಣವಾಗಿ ಗುಣ ಆಗಿದ್ದಾರೆ.